ಹಾಯ್ ಹಲೋ ಸ್ನೇಹಿತರೆ ನಮಸ್ಕಾರ. ಪಿ ಎಮ್ ಕಿಸಾನ್ ಯೋಜನೆಗೆ ಸಂಬಂಧಪಟ್ಟಂತೆ ತಾವುಗಳು ಮಾಡಬಾರದಾದಂತಹ ಹಾಗೂ ತಪ್ಪುಗಳು ಹಾಗೂ ಯಾವ ರೀತಿಯಾಗಿ ನಿಮಗೆ ಹಣ ಬರಬೇಕಂತೇಳಿದರೆ ಏನೇನು ಕೆಲಸ ನೀವು ಮೊದಲು ಮಾಡಬೇಕು ಅಂತೇಳಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯಾರಿಗೆ ಹಣ ಬಂದಿಲ್ವೋ ದಯಮಾಡಿ ಅವರು ಈ ಕೆಲಸವನ್ನು ಮೊದಲೇ ಮಾಡಿ. ನಂಬರ್ 1 ನೋಡಿ, ನಿಮ್ಮ ಆಧಾರ್ ಕಾರ್ಡ್ನಲ್ಲಿರ್ತಕ್ಕಂಥ ಅನೇಕ ತಪ್ಪುಗಳನ್ನು ಸರಿಪಡಿಸಿ ನಿಮ್ಮ ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡಿಸ್ಕೊಳ್ಳಿ. ಯಾಕಂತ ಹೇಳಿದರೆ ನಿಮ್ಮ ಆಧಾರ್ ಕಾರ್ಡ್ನಿಂದ ಎಲ್ಲ ಬ್ಯಾಂಕಿಗೂ ಹಾಗೂ ಎಲ್ಲ ರೀತಿಯಾದಂತಹ ಗೌರ್ಮೆಂಟ್ ಲಿಂಕ್ಗಳಿಗೆ ಲಿಂಕ್ ಆಗಿರುತ್ತೆ. ಸೊ ಆದ ಕಾರಣ ತಾವುಗಳು ತಮ್ಮ ಆಧಾರ್ ಕಾರ್ಡನ್ನು ಬೇಗನೆ ಅಪ್ಡೇಟ್ ಮಾಡ್ಕೋಬೇಕಾಗುತ್ತೆ. ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡೋದ್ರಿಂದ ನಿಮ್ಮ ಇತರೆ ಬ್ಯಾಂಕಿನ ವ್ಯವಹಾರಗಳಿಗೆ ಸಂಬಂಧಪಟ್ಟಂತೆ ಅಥವಾ ಗೌರ್ಮೆಂಟ್ ಸ್ಕೀಮ್ಗಳಿಗೆ ಸಂಬಂಧಪಟ್ಟಂತೆ ಆಧಾರ್ ಲಿಂಕ್ ಅತ್ಯುತ್ತಮವಾದಂತಹ ಒಂದು ವೇದಿಕೆಯಾಗಿದೆ. ಹಾಗೂ ಎರಡನೇದಾಗಿ, ನಿಮ್ಮ ಆಧಾರ್ ಕಾರ್ಡ್ ಮತ್ತು ಪಾನ್ ಕಾರ್ಡ್ಗೆ ಎರಡನ್ನೂ ಲಿಂಕ್ ಮಾಡಿ. ಹೌದು, ನಿಮ್ಮ ಆಧಾರ್ ಕಾರ್ಡ್ ನಂಬರನ್ನು ನಿಮ್ಮ ಪಾನ್ ಕಾರ್ಡ್ಗೆ ದಯಮಾಡಿ ಲಿಂಕ್ ಮಾಡಬೇಕಾಗುತ್ತೆ. ಯಾಕೆಂತ ಹೇಳಿದ್ರೆ ನಿಮ್ಮ ಆಧಾರ್ ಕಾರ್ಡ್ ಮತ್ತು ಪಾನ್ ಕಾರ್ಡ್ ಲಿಂಕ್ ಆಗೋದ್ರಿಂದ ನಿಮಗೆ ಸಂಬಂಧಪಟ್ಟಂತಹ ಹಣ ನಿಮ್ಮ ಖಾತೆಗೆ ಬೇಗನೆ ಬಂದು ಸೇರುತ್ತೆ. ಆದ ಕಾರಣ ತಾವುಗಳು ಏನು ಮಾಡಬೇಕಂತ ಹೇಳಿದ್ರೆ ತಮ್ಮ ಆಧಾರ್ ಕಾರ್ಡ್ ಮತ್ತು ಪಾನ್ ಕಾರ್ಡನ್ನು ತಾವೇ ತಮ್ಮ ಮೊಬೈಲ್ನಲ್ಲಿ ಕೂಡ ಲಿಂಕ್ ಮಾಡ್ಕೋಬೋದು. ಅದು ಹೇಗೆ ಲಿಂಕ್ ಮಾಡೋದು ಅಂತೇಳಿ ನಿಮಗೆ ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೇನೆ, ದಯಮಾಡಿ ಆ ವಿಡಿಯೋನ ನೋಡಿ. ಸೊ ನೀವು ಆಧಾರ್ಗೆ ಮತ್ತು ಪಾನ್ನ ಲಿಂಕ್ ಮಾಡೋದ್ರಿಂದ ನಿಮಗೆ ಪಿ ಎಮ್ ಕಿಸಾನ್ ಯೋಜನೆಗೆ ಸಂಬಂಧಪಟ್ಟಂಥ ಹಣ ಬೇಗನೆ ಬಂದು ಸೇರುತ್ತೆ. ಇನ್ನು ಮೂರನೇದಾಗಿ ಏನಪ್ಪ ಅಂತ ಹೇಳಿದ್ರೆ ನಿಮ್ಮ ಪಾಣಿಗೆ ಆಧಾರ್ನ ಲಿಂಕ್ ಮಾಡುವುದು. ಹೌದು, ಇದು ಮಾತ್ರ ಖಂಡಿತವಾಗಿ ಎಲ್ಲರೂ ಮಾಡಲೇಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ನಿಮ್ಮ ಪಿ ಎಮ್ ಕಿಸಾನ್ ಯೋಜನೆ ಹಣ ಬರೋದು ಇದು ಲಿಂಕ್ ಆದರೆ ಮಾತ್ರ. ದಯಮಾಡಿ ಆಧಾರ್ ಕಾರ್ಡ್ಗೆ ಪಾನ್ ಕಾರ್ಡನ್ನು ಹಾಗೂ ಪಾಣಿಯನ್ನು ಲಿಂಕ್ ಮಾಡಿ. ಲಿಂಕ್ ಮಾಡಿದ ನಂತರ ನಿಮಗೆ ದಯಮಾಡಿ ತಾವು ತಮ್ಮ ಮೊಬೈಲ್ ನಂಬರನ್ನು ಕೂಡ ನೀವು ಇಲ್ಲಿ ಲಿಂಕ್ ಮಾಡಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ನಿಮ್ಮ ಬ್ಯಾಂಕ್ ಖಾತೆಗೆ ಸಂಬಂಧಪಟ್ಟಂಥ ಹಾಗೂ ಆಧಾರ್ ಕಾರ್ಡಿಗೆ ಸಂಬಂಧಪಟ್ಟಂತೆ ಈ KYC ಮಾಡಿಸಿದ ತಕ್ಷಣ ಅಂದರೆ ಮೊಬೈಲ್ ನಂಬರನ್ನು ಅಪ್ಡೇಟ್ ಮಾಡ್ಬೋದು ಹಾಗೂ ಆಧಾರ್ ಕಾರ್ಡು ಮತ್ತು ನಿಮ್ಮ ಪಹಣಿಯನ್ನು ಕೂಡ ಇಲ್ಲಿ ಅಪ್ಡೇಟನ್ನು ಮಾಡ್ಬೋದು. ದಯಮಾಡಿ ತಾವುಗಳು ಯಾರ್ಯಾರು ಈ KYC ಮಾಡಿಸಿಲ್ಲ ಅವರೆಲ್ಲರೂ ಈ KYC ಮಾಡಿಸಿ. ಈ KYC ಮಾಡಿಸಿದ ತಕ್ಷಣ ನಿಮಗೆ ಅಮೌಂಟು ನಿಮ್ಮ ಖಾತೆಗೆ ಬಂದೇ ಬರುತ್ತೆ. ಧನ್ಯವಾದಗಳು. ಶುಭ ದಿನ.